ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಪಂಡುನಾನಾಸ್ ವರ್ಲ್ಡ್ ಚಾನಲ್. ನಮ್ಮ ಚಾನಲ್ಗೆ ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ನಾವು ಯಾವುದೇ ಕೆಲಸ ಮಾಡಲಿ ಅದಕ್ಕೊಂದು ಪುಟ್ಟ ಅಪ್ರಿಸಿಯೇಷನ್ ಅನ್ನೋದು ಸಿಕ್ಕಿದ್ರೆ ಆ ಒಂದು ಕೆಲಸದ ಮೇಲೆ ನಮಗೆ ಆಗ್ತಕ್ಕಂಥ ಇಷ್ಟ ಆಗ್ಬೋದು ಅಥವಾ ಒಂದು ಕೆಲಸ ಮಾಡಬೇಕು ಅನ್ನೋ ಮೋಟಿವೇಶನ್ ಆಗ್ಬೋದು ಬೇರೆ ಲೆವೆಲಲ್ಲೇ ಇರುತ್ತೆ. ಇದನ್ನು ನೀವೆಲ್ಲರೂ ಒಪ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಇದರ ಅನುಭವ ನಮ್ಮೆಲ್ಲರಿಗೂ ಸಹ ಆಗಿರುತ್ತೆ. ಒಂದು ಪುಟ್ಟ ಮಗುವಿಗೂ ಅಷ್ಟೇ ತಾನು ಕಲಿತಂತಹ ಒಂದು ಲರ್ನಿಂಗ್ ಅಥವಾ ಕಲಿಕೆ ಅನ್ನೋದೇನಿರುತ್ತೆ ಅದನ್ನು ನಾವು ಪ್ರಶಂಸೆ ಮಾಡೋದ್ರಿಂದ ಅದಕ್ಕೆ ಇನ್ನೂ ಹೆಚ್ಚು ಕಲಿಬೇಕು ಅನ್ನೋ ಉತ್ಸಾಹ ಆಗ್ಬೋದು ಅಥವಾ ಇಂಟ್ರೆಸ್ಟ್ ಆಗ್ಬೋದು ಬೆಳೀತಾ ಹೋಗುತ್ತೆ. ಸೊ ನೀವೇನು ಹೇಳ್ತೀರಾ? ನೀವು ಸಹ ಈ ಒಂದು ಮಾತನ್ನು ಅಗ್ರಿ ಮಾಡೋದಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಲ್ವಾ? ಅಂದ ಹಾಗೆ ಬನ್ನಿ, ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಹತ್ರ ಕೆಲವೊಂದು ವಿಚಾರಗಳನ್ನು ಡಿಸ್ಕಸ್ ಮಾಡ್ತೀನಿ ನನ್ನ ಡೈಲಿ ರೊಟೀನ್ ವ್ಲಾಗ್ ಜೊತೆಗೆ. ಇದು ಬಂದು ಮಾರ್ನಿಂಗ್ ಟು ಆಫ್ಟರ್ನೂನ್ ತನಕ ಇರುವಂಥ ವ್ಲಾಗ್ ಆಗಿದೆ. ನೀವೆಲ್ಲರೂ ನೋಡ್ಕೊಳ್ತಾ ಅಥವಾ ಈ ಒಂದು ವಿಡಿಯೋನ ನೋಡ್ತಾ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವೆಲ್ಲರೂ ಸಹ ಮಾರ್ನಿಂಗ್ ಎದ್ದಾಗಿಂದ ಹಿಡಿದು ನಮ್ಮ ಒಂದು ಡೈಲಿ ರೊಟೀನ್ಸ್ ಏನಿರುತ್ತೆ ಅದನ್ನು ಮಾಡಬೇಕು ಅಂತಂದರೆ ನಮಗೆ ಒಂಚೂರು ಮೋಟಿವೇಶನ್ ಅಂತಕ್ಕಂಥದ್ದು ಬೇಕೇ ಬೇಕು. ನೀವೇನು ಹೇಳ್ತೀರಾ? ಮೋಟಿವೇಶನ್ ಹೇಗೆ ಸಿಗುತ್ತೆ ಅಂದರೆ ನಮ್ಮನ್ನ ಯಾರಾದರೂ ಅಪ್ರಿಷಿಯೇಟ್ ಮಾಡಿದಾಗ, ನಮ್ಮ ಹಸ್ಬೆಂಡ್ ಆಗ್ಬೋದು ಅಥವಾ ನಮ್ಮ ಅತ್ತೆ ಮಾವ ಆಗ್ಬೋದು ಅಥವಾ ನಮ್ಮ ಜೊತೆ ಇರ್ತಕ್ಕಂಥ ನಮ್ಮ ರಿಲೇಟಿವ್ಸ್ ಆಗ್ಬೋದು. ಅಷ್ಟೇ ಯಾಕೆ, ನಮ್ಮನ್ನು ನಾವು ಸಹ ಅಪ್ರಿಷಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಗೆ ಇರೋವಂಥ ಸ್ವಲ್ಪ ಇಂಟ್ರೆಸ್ಟು ಸಹ ಯಾವುದೇ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂತಂದರೆ, ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ ಒಂಚೂರು ಟಯರ್ಡ್ ಆದಾಗ ಅಟ್ಲೀಸ್ಟ್ ಯಾರಾದರೂ ಒಂಚೂರು ಅಪ್ರಿಷಿಯೇಷನ್ ಅಂತಕ್ಕಂಥದ್ದು ಕೊಡದೇ ಹೋದ್ರೂ ನಮಗೆ ನಾವು ಅಪ್ರಿಷಿಯೇಟ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಸೆಲ್ಫ್ ಮೋಟಿವೇಶನ್ ಈಸ್ ದ ಬೆಸ್ಟ್ ಎನರ್ಜಿ ಬೂಸ್ಟರ್. ಹಾಗಾಗಿ ಪ್ಲೀಸ್ ಮೋಟಿವೇಟ್ ಯುವರ್ ಸೆಲ್ಫ್. ನಿಮ್ಮ ಒಂದು ಕೆಲಸವನ್ನು ನೀವೇ ಮಾಡುವಂಥ ಎನರ್ಜಿನ ನೀವೇ ಪಡ್ಕೋಬೇಕಾಗುತ್ತೆ. ಎವ್ರಿ ಡೇ ಮಾರ್ನಿಂಗ್ ಎಲ್ಲರೂ ಅವ್ರವ್ರ ಕೆಲಸಗಳಿಗೆ ಹೊರಟ ನಂತರ ಮನೆಯ ಒಂದು ದುಸ್ಥಿತಿ ಅಂತಕ್ಕಂಥದ್ದು ಹೇಳೋದೇ ಬೇಡ. ಯಾಕೆ ಅಂತಂದರೆ ಮಾರ್ನಿಂಗ್ ಎದ್ದಾಗಿಂದ ನಾವು ತುಂಬಾ ಬ್ಯುಸಿ ಇರೋದ್ರಿಂದ ಮಗು ಆಗ್ಬೋದು ಅಥವಾ ಕೆಲಸದಲ್ಲಾಗ್ಬೋದು ಅಥವಾ ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಾಗ್ಬೋದು. ಸೊ ಇವುಗಳಲ್ಲಿ ಬ್ಯುಸಿ ಇರೋದ್ರಿಂದ ಹಸ್ಬೆಂಡ್ನ ಆಫೀಸಿಗೆ ಕಳಿಸಿ ಮಗುನ ನೋಡ್ಕೊಳ್ತಾ ಎಲ್ಲ ಕೆಲಸ ಮ್ಯಾನೇಜ್ ಮಾಡ್ಕೊಳ್ತಾ ಮಾಡಲಿಕ್ಕೆ ಕಷ್ಟ ಆಗೋದ್ರಿಂದ ಮನೆಯ ಕ್ಲೀನಿಂಗ್ ಅಂತಕ್ಕಂಥದ್ದು ಹಿಂದೆ ಉಳಿದ್ಬಿಡುತ್ತೆ. ಸೊ ಮನೇನ ನಾವು ಕ್ಲೀನ್ ಮಾಡಲಿಕ್ಕೆ ನಮಗೆ ಸಿಗ್ತಕ್ಕಂಥ ಸಮಯ ಆಫ್ಟರ್ 10 o'clock ಅಂತಲೇ ಹೇಳ್ಬೋದು. ಅದರ ನಡುವೆಯೂ ಕೆಲಸ ಮಾಡಲಿಕ್ಕೂ ಸಹ ಆಗೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಜೊತೆ ಇರ್ತಕ್ಕಂಥ ಈ ಪುಟಾಣಿ ಮಕ್ಕಳು ನಮ್ಮನ್ನು ಕೆಲಸ ಮಾಡಲಿಕ್ಕೂ ಕೊಡೋದಿಲ್ಲ, ಸತಾಯಿಸ್ತಾರೆ. ಅದೇ ರೀತಿಯಾಗಿ ಆಟ ಆಡ್ತಿರ್ತಾರೆ, ತುಂಟಾಟ ಆಡ್ತಿರ್ತಾರೆ, ಬೀಳ್ತಾರೆ, ಹೇಳ್ತಾರೆ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಅಂತ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಟಫ್ ಜಾಬ್ ಅಂತಲೇ ಹೇಳ್ಬೋದು. ಫ್ಲೋರ್ನ ಕ್ಲೀನ್ ಮಾಡ್ತಕ್ಕಂಥದ್ದಾಗ್ಬೋದು ಅಥವಾ ಸೋಫಾ ಒಂದು ಕವರ್ಸನ್ನು ಸೆಟ್ ಮಾಡ್ತಕ್ಕಂಥದ್ದಾಗ್ಬೋದು. ಎವ್ರಿಥಿಂಗ್ ಮೇಕ್ಸ್ ದ ಹೋಮ್ ನೀಟ್ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಏನಾದರೂ ಆಚೆ ಈಚೆ ಇದ್ದರೂ ಸಹ ಯಾವುದೇ ಒಂದು ವಸ್ತು ಅಂತಕ್ಕಂಥದ್ದು ಅದ್ರ ಪ್ಲೇಸಲ್ಲಿ ಇಲ್ಲ ಅಂತಂದರೆ ನನಗಂತೂ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಐ ವಿಲ್ ನಾಟ್ ಬಿ ಏಬಲ್ ಟು ವರ್ಕ್ ಎನಿಥಿಂಗ್ ಅಟ್ ಆಲ್. ಯಾಕಪ್ಪ ಅಂತಂದರೆ ಮನೆಯೇ ಮಂತ್ರಾಲಯ, ಮನೆಯೇ ದೇವಾಲಯ ಅಂತ ದೊಡ್ಡವ್ರು ಹೇಳ್ತಾರೆ. ಹೀಗಿರುವಾಗ ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನನ್ನು ಮಾಡಲೇಬೇಕಾಗುತ್ತಲ್ವ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ. ಸೊ ವಾಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್? ಇಟ್ಸ್ ಅವರ್ ಎನರ್ಜಿ ಲೆವೆಲ್ಸ್ ಅಥವಾ ಇಟ್ಸ್ ಅವರ್ ಎಫರ್ಟ್ ಅಂತ ಹೇಳ್ಬೋದು. ಮಕ್ಕಳಿರೋವಂಥ ಮನೆಯಲ್ಲಿ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಅಂತಂದರೆ ಸ್ವಲ್ಪ ಟಫ್ ಜಾಬೇ. ನಾವುಗಳು ಎಷ್ಟೇ ಮನೆಯನ್ನು ನೀಟಾಗಿ ಅಸೆಂಬಲ್ ಮಾಡಿದ್ರೂ ಅದನ್ನ ಡಿಸ್ಮೆಂಟಲ್ ಮಾಡ್ತಕ್ಕಂತಹ ಮನಸ್ಥಿತಿ ಮಕ್ಕಳಿಗಿರುತ್ತೆ. ಯಾಕಂತಂದರೆ ಆ ವಯಸ್ಸಲ್ಲಿ ಅವರು ಆ ರೀತಿ ತುಂಟಾಟ ಮಾಡ್ತಾ ಅಥವಾ ಆ ರೀತಿ ತೀಟೆ ಮಾಡೋದ್ರಿಂದನೇ ಅವ್ರನ್ನ ಮಕ್ಕಳು ಅಂತ ಕರೆಯೋದು ಅಲ್ವಾ? ಸೊ ಹಾಗಾಗಿ ನಾವು ಆದಷ್ಟು ಪೇಷನ್ಸಿಂದ ಇರಬೇಕಾಗುತ್ತೆ. ನನ್ನ ಪೇಷನ್ಸ್ ಲೆವೆಲ್ ಅಂತಕ್ಕಂಥದ್ದು ಆಫ್ಟರ್ ಬೇಬಿ ಬಾರ್ನ್
ತುಂಬಾ ಜಾಸ್ತಿ ಆಗಿದೆ. ಆ್ಯಂಡ್ ಅಗ್ರೆಸಿವ್ ನೇಚರ್ ಅಂತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಐ ಹ್ಯಾವ್ ಟು ಮೇಕ್ ಎ ಮಾರ್ಕ್ ಆನ್ ಇಟ್ ಆ್ಯಂಡ್ ಇನ್ನೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಅಂತ ನನ್ನ ಭಾವನೆ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಈಗ ನಾನು ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಐ ಹ್ಯಾವ್ ಮೇಡ್ ಒನ್ ಬನಾನಾ ಮಿಲ್ಕ್ ಶೇಕ್. ನಾನು ಇದನ್ನು ಕಂಪ್ಲೀಟ್ಲಿ ರೆಸಿಪಿನ ಶೂಟ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಒಂದು ಬನಾನಾ, ಸ್ವಲ್ಪ ಹಾಲು, ಒಂಚೂರು ಏಲಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡಿ ಅದಕ್ಕೆ ಒಂಚೂರು ಚಿಯಾ ಸೀಡ್ಸನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಸಿಂಪಲ್ ಆ್ಯಂಡ್ ಈಸಿ ಡ್ರಿಂಕ್, ಹೆಲ್ದಿ ಆಲ್ಸೋ, ಸ್ವಲ್ಪ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು. ಯಾಕೆಂತಂದರೆ ಅವತ್ತು ಆಫ್ಟರ್ನೂನ್ ನಾನು ಲಂಚ್ ತಗೊಂಡಿರಲಿಲ್ಲ. ಸೊ ಐ ವಾಸ್ ಟೂ ಬ್ಯುಸಿ. ಸೊ ಹಾಗಾಗಿ ಐ ಆಮ್ ಮೇಕಿಂಗ್ ದಿಸ್ ಡ್ರಿಂಕ್. ನಿಮಗೂ ಸಹ ಇಷ್ಟ ಆದರೆ ಆ್ಯಸ್ ಐ ಸೈಡ್ ನಾನಿವಾಗ ಹೇಳಿರೋಂತಹ ರೆಸಿಪಿ ಏನಿದೆ ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ನಾನಿಲ್ಲಿ ನನ್ನ ಒಂದು ಡ್ರಿಂಕ್ನ ಎಂಜಾಯ್ ಮಾಡ್ತಾ ಐ ವಾಸ್ ಟೇಕಿಂಗ್ ರೆಸ್ಟ್ ಆ್ಯಂಡ್ ಥಿಂಕಿಂಗ್ ಆಫ್ ವಾಟ್ ಟು ಡೂ ನೆಕ್ಸ್ಟ್. ವಾವ್, ವಾಟರ್ ರೈಮಿಂಗ್ ಅಲ್ವಾ? ಸಮ್ಟೈಮ್ಸ್ ನಮಗೆ ಗೊತ್ತಿಲ್ದಿರಾನೆ ನಾವು ಮಾತಾಡೋವಂಥ ಶೈಲಿ ನಮಗೆ ತುಂಬ ಇಂಪ್ರೆಸಿವ್ ಅನಿಸುತ್ತೆ. ಅಫ್ಕೋರ್ಸ್ ತುಂಬಾ ಹೊಗಳ್ಕೊತಾ ಇದ್ದೀನಿ ಅಂದ್ಕೋಬೇಡಿ. ಸಿಂಪಲ್ಲಾಗಿ ನಮ್ಮನ್ನು ನಾವು ಯಾವಾಗ ಅಪ್ರಿಷಿಯೇಟ್ ಮಾಡ್ಕೋತೀವೋ ಆವಾಗ ನಮಗೆ ಎನರ್ಜಿ ಬೂಸ್ಟರ್ ಅಂತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಸಿಗುತ್ತೆ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಐ ಆಮ್ ಫಾಲೋಯಿಂಗ್ ಇಟ್. ಸೊ ನಾನು ಹೇಳೋದ್ರಿಂದ ನಾನು ಮೊದಲು ಫಾಲೋ ಮಾಡಬೇಕಲ್ವ, ಆಮೇಲೆ ನೀವು ಮಾಡ್ತೀರಾ. ಸೊ ಹಾಗಾಗಿ ಐ ಆಮ್ ಜಸ್ಟ್ ಫಾಲೋಯಿಂಗ್ ಇಟ್. ಅಂದ ಹಾಗೆ ಅಪ್ರಿಸಿಯೇಷನ್ ಅಥವಾ ಪ್ರಶಂಸೆ ಅಂತ ಹೇಳಿದ ತಕ್ಷಣ ನನಗೊಂದು ನೆನಪಾಗಿದೆ. ಏನು ಅಂತಂದರೆ, ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಇಟ್ಸ್ ಬೀನ್ 6 or 7 months. ನಾನು ಯಾವುದೇ ಕಾರಣಕ್ಕೂ ವಿಡಿಯೋಸ್ನ ಸ್ಟಾಪ್ ಮಾಡ್ತೀರಾ ಹಾಕ್ತಾನೇ ಇದ್ದೀನಿ. ಸಮ್ ಸಾರ್ಟ್ ಆಫ್ ಗ್ಯಾಪ್ ಬಂದಿದ್ದರಿಂದ ಐ ವಾಸ್ ನಾಟ್ ಏಬಲ್ ಟು ಅಪ್ಲೋಡ್, ಬಟ್ ಸ್ಟಿಲ್ ಐ ಆಮ್ ಕಂಟಿನ್ಯೂಯಿಂಗ್. ಆದರೂ ಸಹ ಯು ಪೀಪಲ್ ಆರ್ ಕೀಪ್ ಆನ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ, ನನ್ನ ಒಂದು ಚಾನಲಲ್ಲಿ 50 ಸಬ್ಸ್ಕ್ರೈಬರ್ಸ್ ಆದ ನಂತರ ನನಗೆ ಬಂದಂತಹ 2 ಇಂಪ್ರೆಸಿವ್ ಆ್ಯಂಡ್ ವೆರಿ ಮಚ್ ಎನರ್ಜಿ ಬೂಸ್ಟಿಂಗ್ ಕಮೆಂಟ್ಸ್ ಅಂತ ಅಂದರೆ, ಒಂದು ಇಬ್ಬರು ನನಗೆ ಕಳಿಸಿರೋವಂಥದ್ದು ಅಥವಾ ಕಮೆಂಟ್ ಮಾಡಿರೋವಂಥದ್ದು. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದೆಮ್. ಅವ್ರಿಗೆ ಇಷ್ಟ ಆಯಿತು. ಸೊ ದ್ಯಾಟ್ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆ ನನಗೆ ಒಳ್ಳೆಯ ಒಂದು ಮೋಟಿವೇಶನ್ ಅಂತಕ್ಕಂಥದ್ದಾಗ್ಬೋದು ಅಥವಾ ಒಳ್ಳೆಯ ಒಂದು ಬೂಸ್ಟಪ್ ಅಂತಲೇ ಆಗ್ಬೋದು ಅವರಿಬ್ಬರಿಂದ ಸಿಕ್ಕಿದೆ. ಐ ಜಸ್ಟ್ ವಾಂಟ್ ಟು ಟೇಕ್ ದೇರ್ ನೇಮ್ಸ್ ಅಷ್ಟೇ. ಬಿಕಾಸ್ ನಮಗೆ ಫಸ್ಟ್ ಯಾರು ಅಪ್ರಿಷಿಯೇಟ್ ಮಾಡ್ತಾರೋ ಅವರು ಕೊನೆಯವ್ರಿಗೂ ನೆನಪಿರ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ಅಷ್ಟೇ. ನೀವು ಯಾರ್ಯಾರು ಮುಂದೆ ನನಗೆ ಕಮೆಂಟ್ ಮಾಡ್ತೀರಾ, ನೀವು ಸಹ ನೆನಪಿರ್ತೀರಾ. ಸೊ ಲೆಟ್ಸ್ ಸಿ ಹೂ ಆರ್ ದೇ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಸೌಮ್ಯ ಲೋಕಿಯವರು, ಅದೇ ರೀತಿಯಾಗಿ ಸೂರ್ಯಪ್ಪ ಅವರು. ನೀವಿಬ್ಬರೂ ಸಹ ನನಗೆ ಪರಿಚಯ ಇಲ್ಲ, ಆದರೂ ನನ್ನ ಒಂದು ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿ ಕಮೆಂಟ್ ಮಾಡಿದ್ದೀರಾ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಪೋರ್ಟ್ ಅಂತಕ್ಕಂಥದ್ದು ಹೀಗೆ ಇರಲಿ. ಕಿಚನನ್ನು ಹಾರ್ಟ್ ಆಫ್ ದ ಹೌಸ್ ಅಂತ ಕರಿತೀವಿ. ಅಂದರೆ ಹೃದಯ ಭಾಗ ಅಂತ ಮನೆಯಲ್ಲಿ ನಾವು ಅದನ್ನು ಹೇಳ್ಬೋದು. ಯಾಕೆಂತಂದರೆ ಕಿಚನ್ ಅಂತಕ್ಕಂಥದ್ದು ನಮಗೆ ಫೀಡ್ ಮಾಡೋದ್ರಿಂದ ಆಗ್ಬೋದು ಅಥವಾ ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳಿಕ್ಕೆ ಆಗ್ಬೋದು ಒಂದು ಮೇಯ್ನ್ ಆಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಹಾರ್ಟ್ ಆಫ್ ದ ಹೌಸನ್ನು ನಾವು ಎಷ್ಟು ಕ್ಲೀನಾಗಿ ಇಟ್ಕೊಡ್ತೀವೋ ಅಷ್ಟು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಕುಕ್ಕಿಂಗನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಗ್ಬೋದು ಅಥವಾ ಕುಕ್ಕಿಂಗ್ ಫಿನಿಷ್ ಆದ ನಂತರ ಆಗ್ಬೋದು, ಮೇಯ್ನ್ ಹೈಜಿನಿಕ್ ಅಂತಕ್ಕಂಥದ್ದನ್ನು ನಾವು ಕಿಚನಲ್ಲಿ ಕಾಪಾಡಿಕೊಂಡ್ರೆ ನಮ್ಮ ಹೋಲ್ ವರ್ಕಲ್ಲಿ 50% ಆಫ್ ವರ್ಕ್ ಅನ್ನೋದು ಫಿನಿಷ್ ಆದಂಗೆ. ಸೊ ಹಾಗಾಗಿ ನಾವು ಕಿಚನನ್ನು ಆದಷ್ಟು ಹೈಜಿನಿಕ್ಕಾಗಿ ಅದೇ ರೀತಿಯಾಗಿ ಕ್ಲೀನಾಗಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ.
ಒಬ್ಬೊಬ್ಬರ ಮನೆ ಕಿಚನ್ ಒಂದೊಂದು ರೀತಿ ಇರುತ್ತೆ, ಒಂದೊಂದು ರೀತಿ ಅರೇಂಜ್ಮೆಂಟ್ ಇರುತ್ತೆ. ಸೊ ನಮಗೆ ಯಾವ ರೀತಿ ಅರೇಂಜ್ಮೆಂಟ್ ಬೇಕಾಗುತ್ತೆ ಆ ರೀತಿ ನಾವು ಇಟ್ಕೊಂಡು ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡ್ತಾ ಹೋದರೆ ಅದೇ ಆ ಕಿಚನ್ಗೆ ಸೌಂದರ್ಯ ಅಂತ ಹೇಳ್ಬೋದು. ಸೊ ಈ ರೀತಿ ನಾವು ಕಿಚನನ್ನು ಮೇಂಟೈನ್ ಮಾಡೋದ್ರಿಂದ ಕುಕಿಂಗ್ ಮೇಲೇನೂ ಸಹ ಹೆಚ್ಚು ಇಂಟ್ರೆಸ್ಟ್ ಬೆಳೆಯುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ನನ್ನ ಅಭಿಪ್ರಾಯ. ಸೊ ಇದಿಷ್ಟು ಆಗಿತ್ತು ನನ್ನ ಪ್ರೊಡಕ್ಟಿವ್ ಒಂದು ವ್ಲಾಗ್. ನಿಮಗೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.